ಇದೇನಿದು ಸೂರಜ್? ಪಫ್ ಸ್ಲೀವ್, ಬೋಟ್ ನೆಕ್, ಇದನ್ ತುಂಬಾ ವರ್ಷದಿಂದ ನೋಡ್ತಿದ್ದೀನಿ. ಇದ್ರಲ್ಲಿ ಹೊಸ್ತೇನಿದೆ? ಮ್ಯಾಮ್, ನೀವು ಕಳೆದ 2 ತಿಂಗಳಿಂದ ಎಲ್ಲಾ ಕಾಸ್ಟ್ಯೂಮ್ ಡಿಸೈನರ್ಗಳ ಡಿಸೈನ್ ನ ರಿಜೆಕ್ಟ್ ಮಾಡ್ತಿದ್ದೀರಾ. ಟಾಪ್ ಡಿಸೈನರ್ಸ್ಗಳ ಕಾಸ್ಟ್ಯೂಮ್ ರೆಫರೆನ್ಸ್ ಕೂಡ ನಿಮ್ಗೆ ಇಷ್ಟ ಆಗ್ತಿಲ್ಲ. ಬೋರಿಂಗ್, ಎಲ್ಲ ಬೋರಿಂಗ್ ಆಗಿದೆ. ನಿನಗ್ ಗೊತ್ತಲ್ವಾ ನನ್ ನೆಕ್ಸ್ಟ್ ಫಿಲ್ಮ್ ಫ್ಯಾಷನ್ ಮತ್ತೆ ಡಿಸೈನ್ ಮೇಲೆ ಇರೋದು. ಐ ನೀಡ್ ಸಮ್ ನ್ಯೂ ಟ್ಯಾಲೆಂಟ್. ನಾನ್ ಹುಡುಕ್ತೀನಿ. ಸರಿ ಮ್ಯಾಮ್, ಹೇಳಿ ನಿಮ್ಗೆ ಯಾವ ತರ ಡಿಸೈನರ್ ಬೇಕು ಅಂತ. ಯಾರಾದ್ರೂ ಈಗಿನ ಕಾಲಕ್ಕೆ ತಕ್ಕ ಹಾಗೆ ಯೋಚನೆ ಮಾಡೋರ್ ಬೇಕು. ಹೊಸದಾಗಿ ಡಿಸೈನ್ ಮಾಡೋರು ಯಾರಾದ್ರೂ ಇರ್ತಾರಲ್ವಾ? ಅಮ್ಮ, ಮಾರ್ಕೆಟ್ ಹೇಗಿದೆ ಅಂತ ನಿಮಗ್ ಗೊತ್ತಲ್ವಾ ಮ್ಯಾಮ್? ಈ ಕಾಲದಲ್ಲಿ ಹೊಸದಾಗಿ ಏನಾದ್ರೂ ಶುರು ಮಾಡೋದಕ್ಕೆ ರಿಸ್ಕ್ ತಗೊಳಕ್ ಭಯ ಪಡ್ತಾರೆ. ರಿಸ್ಕ್ ನಾವು ತಗೊಳ್ಳೋಣ. ಸೋನಲ್, ನೀನು ಫ್ಯಾಷನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಹುಡ್ಕೋದ್ ನಿಲ್ಸು. ದೊಡ್ಡ ಡಿಸೈನರ್ಗಳು ದೊಡ್ಡ ಆಫೀಸಲ್ಲೇ ಸಿಗ್ಬೇಕು ಅಂತ ಯಾವ ಬುಕ್ಕಲ್ಲಿ ಬರ್ದಿದೆ? ಟ್ಯಾಲೆಂಟ್ ಇದೆಯಲ್ಲ, ಅದು ಕರ್ನಾಟಕದ ಹಳ್ಳಿ ಚಿಕ್ಕ ಮೂಲೆನಲ್ಲಾದ್ರೂ ಇರ್ಬೋದಲ್ಲ. ಅವಕಾಶ ಸಿಗ್ಬೇಕು. ನಿಮ್ಮಲ್ಲಿ ಡ್ರೆಸ್ ಡಿಸೈನ್ ನ ಸಾಮರ್ಥ್ಯ ಇದ್ದರೆ ಆಗ ನೀವಾಗಬಹುದು ಸೂಪರ್ ಸ್ಟಾರ್ ಜರೀನ್ ಖಾನ್ ಅವರ ಕಾಸ್ಟ್ಯೂಮ್ ಡಿಸೈನರ್. ವಿದ್ಯಾ, ವಿದ್ಯಾ. ಹಾ ಹೇಳಿ. ನೀನು ಅದೇನೋ ಮಾಡಿದ್ಯಲ್ಲ, ಅದೇನಂತಾರೆ? ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಿದೆ ಅಲ್ವಾ? ಹಾ ಸರಿ, ನೋಡಿಲ್ಲಿ. ಅಯ್ಯೋ, ಲಾಟ್ರಿ ಹೊಡಿತ್ ನಿನಗೆ. ಇಲ್ಲೋಡು, ಇಲ್ಲೋಡು, ನೋಡು, ಫೇಮಸ್ ಆಕ್ಟ್ರೆಸ್ ಇದಾರಲ್ಲ, ಅದೇ ಜರೀನ್ ಖಾನ್. ನೋಡು, ಅವರು ಕಾಂಪಿಟೇಷನ್ ಆಡ್ ಹಾಕಿದ್ದಾರೆ. ಮತ್ತೆ ಅದ್ರಲ್ಲಿ ಗೆದ್ದವ್ರಿಗೆ 10 ಲಕ್ಷ ಬಹುಮಾನ ಸಿಗುತ್ತೆ. 10 ಲಕ್ಷನಾ? ಹಾ. ಆದ್ರೆ ಅಲ್ಲಿ ದೊಡ್ಡ ದೊಡ್ಡ ಫ್ಯಾಷನ್ ಡಿಸೈನರ್ಸ್ ಇರ್ತಾರೆ. ನನ್ ಡಿಸೈನ್ ಯಾರು ನೋಡ್ತಾರೆ? ಬೇಡ ಬಿಡು, ಆಮೇಲೆ ಸುಮ್ನೆ ಎಲ್ರೂ ನಗ್ತಾರಷ್ಟೇ. ಅಯ್ಯೋ, ನಿನ್ನ ನೋಡಿ ಯಾರು ನಗಲ್ಲ ವಿದ್ಯಾ. ಬದ್ಲಾಗಿ ನಿನ್ನ ನೋಡಿ ಜನಗಳು ಹೆಮ್ಮೆ ಪಡ್ತಾರೆ. ನೀಲ್, ಹಠ ಮಾಡ್ಬೇಡ, ಆಗಲ್ಲ. ಅಯ್ಯೋ, ಯಾಕಾಗಲ್ಲ? ಯಾವ್ದು ಇಂಪಾಸಿಬಲ್ ಅಲ್ಲ ವಿದ್ಯಾ, ನಿನ್ ಕೈಲಿ ಆಗತ್ತೆ. ಒಂದ್ ವಿಷಯ ಹೇಳು, ನಾನ್ ಕುಡ್ಕೊಂಡ್ ಬಿದ್ದಿದಾಗ ಮನೆ ಯಾರು ನೋಡ್ಕೊತಿದ್ರು? ನೀನು. ಹೇಗೆ ಬಟ್ಟೆ ಹೊಲ್ದು ನೀನು ಮಕ್ಳಿಗೆ ಹೇಗೆ ಅಡಿಗೆ ಮಾಡಾಕ್ತಿದ್ದೆ? ಬಟ್ಟೆ ಹೊಲ್ದು. ಅಷ್ಟೇ ಅಲ್ದೆ ಕುಡಿಯೋದಕ್ಕೆ ದುಡ್ಡು ಕೊಡ್ತಿದ್ದೆ. ಹೇಗೆ? ಬಟ್ಟೆ ಹೊಲ್ದು. ನಿನಗೆ ಆ ಸಾಮರ್ಥ್ಯ ಇದೆ ವಿದ್ಯಾ? ಹೂ ಅಂತ ಹೇಳು, ನಾನ್ ಗ್ಯಾರಂಟಿ ಕೊಡ್ತೀನಿ ನಿನ್ಗೆ, ನೀನೇ ಗೆಲ್ಲೋದು. ಈ ಮಷಿನ್ಗೆ ದಾರ ಹಾಕು, ಪ್ರಾಕ್ಟೀಸ್ ಮಾಡೋದನ್ನ ಶುರು ಮಾಡು. ಆತರ ನಿಜವಾಗ್ಲೂ ಆಗುತ್ತಾ? ನಾನು ಅಲ್ಲಿ ಗೆಲ್ಲೋದಕ್ಕೆ ಪಾಸಿಬಲ್ ಇದೆಯಾ? ಅಯ್ಯೋ, ಪಾಸಿಬಲ್ ಇದೆ ವಿದ್ಯಾ, ಖಂಡಿತ ಪಾಸಿಬಲ್ ಇದೆ. ಒಂದ್ ಮಾತು ಹೇಳು, ನಾನು ಇಷ್ಟೆಲ್ಲ ಕುಡಿತಾ ಇದ್ದೆ, ನಾನ್ ಕುಡಿಯೋದ್ ಬಿಡ್ತೀನಿ ಅಂತ ಯೋಚನೆ ಮಾಡಿದ್ಯಾ? ಆದ್ರೆ ಈಗ ನೋಡು, ನಾನೆಲ್ಲ ಬಿಟ್ಟಿದ್ದೀನಿ ತಾನೆ. ಏನಾಗಿದೆ ನಿನಗೆ? ಅಲ್ಲ ಅಂದ್ರೆ ನೀನ್ ಇಷ್ಟೊಂದು ಇದಕ್ಕಿದ್ದಾಗೆ ಹೇಗ್ ಬದ್ಲಾದೆ? ನಾನು ಸಾವನ್ನ ಗೆದ್ ಬಂದಿದ್ದೀನಿ ವಿದ್ಯಾ, ಮುಂದಿನ ಜೀವನನ ಚೆನ್ನಾಗಿ ಬದುಕ್ತೀನಿ. ನೋಡು, ನಾನು ರಾಜಣ್ಣನ ಹತ್ರ ಹೋಗ್ ಬರ್ತೀನಿ, ನೀನು ಪ್ರಾಕ್ಟೀಸ್ ಶುರು ಮಾಡು, ನೀನೇ ಗೆಲ್ಲೋದು. ಈಗ ನಮ್ಮ ವಸ್ತು ಮಾರೋಣ, ಸ್ವಂತ ಬಟ್ಟೆಗಳನ್ನ ತಯಾರಿಸೋಣ, ನಮ್ದೇ ಬ್ರ್ಯಾಂಡ್ ಮಾಡೋಣ. ಶ್ರೀಮಂತರು ಹಾಕೋ ಬಟ್ಟೆ, ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಜರೀನ್ ಖಾನ್. ಜರೀನ್ ಖಾನ್ ಹೀರೋಯಿನ್ ಇದ್ದಾಳಲ್ಲ, ಆ ಜರೀನ್ ಖಾನಾ? ಇಲ್ಲಿ ನೋಡಿ ರಾಜಣ್ಣ, ಇವರು ಕಾಂಪಿಟೇಷನ್ ಇಟ್ಟಿದ್ದಾರೆ, ಇದ್ರಲ್ಲಿ ವಿದ್ಯಾ ಭಾಗವಹಿಸ್ತಾಳೆ. ವಿದ್ಯಾ ಏನಾದ್ರೂ ಈ ಕಾಂಪಿಟೇಷನ್ ಅಲ್ಲಿ ಗೆದ್ರೆ ಆಗ ವಿದ್ಯಾ ಹೆಸರಲ್ಲಿ ಒಂದು ಫ್ಯಾಷನ್ ಬ್ರ್ಯಾಂಡ್ ನ ಶುರು ಮಾಡ್ತೀನಿ. ಜರೀನ್ ಖಾನ್ ನ ಇದ್ರ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತೀನಿ. ರಾಜಣ್ಣ, ಅದು ಚೈನಾದು ಯಾವ್ದಾದ್ರು ಬಟ್ಟೆ ಅಡ್ಜಸ್ಟ್ ಮಾಡ್ಕೊಡ್ಬಹುದಾ? ನೀನು ಮತ್ತೆ ಕುಡಿಯಕ್ ಶುರು ಮಾಡಿದ್ಯಾ? ಯಾಕೆ ಆಕಾಶಕ್ಕೆ ಏನಿ ಹಾಕೋ ಮಾತಾಡ್ತಿದ್ಯಾ ನೀನು? ಅಯ್ಯೋ, ಸಾವನೆ ಮುಟ್ ಬಂದಿದ್ದೀನಿ ರಾಜಣ್ಣ. ಆಕಾಶ ಯಾವ ಲೆಕ್ಕ? ಅಂದ್ರೆ ನನ್ ಸೋಲೋದಕ್ಕೆ ಯಾವ್ದೇ ಚಾನ್ಸ್ ಇಲ್ಲ ರಾಜಣ್ಣ, ಗೆದ್ದೇ ಗೆಲ್ತೀನಿ. ನಾನು ವಿದ್ಯಾ ಹೆಸರನ್ನ ಫ್ಯಾಷನ್ ಇಂಡಸ್ಟ್ರಿನಲ್ಲಿ ಫೇಮಸ್ ಮಾಡೋವರೆಗೂ ಸುಮ್ನೆ ಅಂತೂ ಇರೋದಿಲ್ಲ. ಏನೈತ್ ರಾಜಣ್ಣ, ಯಾಕತ್ರ ನೋಡ್ತಿದ್ಯಾ? ನಿನ್ ಕಣ್ಣಲ್ಲಿ ನನಗೆ ಗೆಲುವು ಕಾಣಿಸ್ತಿದೆ. ಮಾಸ್ಟರ್ ಮೈಂಡೇ ನಿಂದು. ಏನಾದ್ರೂ ಒಂದ್ ಮಾಡೋಣ. ಬೊಟಿಕ್ ಅವ್ರು ಗೊತ್ತಿರೋರು ಒಂದ್ 4-5 ಜನ ಇದಾರೆ. ವಿದ್ಯಾ, ವಿದ್ಯಾ, ಇಲ್ಲಿ ನೋಡು, ನೀನೊಂದ್ ಸ್ಕೆಚ್ ಮಾಡಿದ್ದೆ ಅಲ್ವಾ? ಇಲ್ಲಿ ನೋಡು, ಅದಕ್ಕೋಸ್ಕರ ಚೈನಾಯಿಂದ ಮ್ಯಾಚಿಂಗ್ ಆಗೋ ಬಟ್ಟೆ ತಂದಿದ್ದೀನಿ. ಮಿಷಿನ್ ಆನ್ ಮಾಡಿ ಬೇಗ ಕೆಲಸ ಶುರು ಮಾಡು. ಈ ಬಟ್ಟೆ ತುಂಬಾ ಚೆನ್ನಾಗಿದೆ. ಕೊರಿಯರ್ ಯಾವಾಗ ಮಾಡ್ಬೇಕು? ನಾಳೆ. ನಾಳೆನಾ? ಹಾ. ಅಲ್ಲ ನೀಲ್, ಅಷ್ಟ್ ಬೇಗ ಹೇಗ್ ರೆಡಿ ಮಾಡಕ್ಕಾಗುತ್ತೆ? ಸಾಧ್ಯನೇ ಇಲ್ಲ ನೀಲ್. ಅಯ್ಯೋ, ಎಲ್ಲ ಸಾಧ್ಯ ಆಗತ್ತೆ. ನೀನ್ ಕೆಲ್ಸ ಶುರು ಮಾಡು, ಎಲ್ಲ ಆಗತ್ತೆ. ನಾನ್ ಜೊತೆಲಿ ಇರ್ತೀನಿ, ಕೂತ್ಕೋ. ಬೇಗ ಶುರು ಮಾಡು.
ನನ್ ಕೈಲಾಗಲ್ಲ. ಅಯ್ಯೋ ಯಾಕಾಗಲ್ಲ, ಖಂಡಿತ ಆಗುತ್ತೆ. ಸರಿ ಸರಿ ಶುರು ಮಾಡು, ನಾನ್ ನಿನ್ ಜೊತೆ ಇದ್ದೀನಲ್ವಾ, ಬೇಗ ಬೇಗ. ನೀಲ್ ಇಲ್ ನೋಡು. ಚೆನ್ನಾಗಿದೆ ವಿದ್ಯಾ, ನನಗೆ ಈಗ್ಲೇ ಎಲ್ಲ ಗೊತ್ತಾಗ್ತಿದೆ. ಜರೀನ್ ಖಾನ್ ಅವರು ಸ್ಟೇಜ್ ಮೇಲೆ ನಿನ್ ಹೆಸರು ಅನೌನ್ಸ್ ಮಾಡ್ತಾ ಇದಾರೆ. ವಿದ್ಯಾ ಚೆನ್ನಾಗೇನೋ ಆಗಿದೆ. ಬಹುಮಾನ ನನಗ್ ಮಾತ್ರ ಯಾಕೆ? ಐಡಿಯಾ ಎಲ್ಲ ನಿಮ್ದೇ ಅಲ್ವಾ? ಅಯ್ಯೋ ಐಡಿಯಾ ನಂದು, ಆದ್ರೆ ಕಷ್ಟಪಟ್ಟಿರೋದು ನೀನಲ್ವಾ. ಸರಿ ಸರಿ ಶುರು ಮಾಡು, ಇಲ್ಲ ಅಂದ್ರೆ ಇಡೀ ರಾತ್ರಿ ಕೂತ್ಕೊಂಡ್ ಮಾಡ್ಬೇಕಾಗತ್ತೆ. ಬೇಗ. ಆಹಾ. ಆಯ್ತಾಯ್ತಾಯ್ತಾಯ್ತು, ನಾನ್ ಬರ್ತೀನಿ, ಮಾಡ್ತಾ ಇರು. ವಿದ್ಯಾ, ಹೇ ವಿದ್ಯಾ, ಅಯ್ಯೋ ಏನ್ ಮಾಡ್ತಾ ಇದೀಯ ನೀನು? ಎಷ್ಟೊತ್ತಾಯ್ತು, ಇನ್ನು ಮಷಿನ್ ಎದುರುಗಡೆನೆ ಕೂತಿದ್ಯಲ್ಲ. ಸರಿ ಬಾ ಊಟ ಮಾಡು. ಇಲ್ಲಿ ನೋಡು, ನಿನ್ಗೋಸ್ಕರ ನಾನು ಬಿರಿಯಾನಿ ಮಾಡಿದ್ದೀನಿ, ಬಾ ಬೇಗ ತಿನ್ನು. ನೀನ್ ನೋಡ್ತಾ ಇರು, ಜರೀನ್ ಖಾನ್ ಅವ್ರಿಗೆ ನಿನ್ ಡಿಸೈನ್ ತುಂಬಾ ಇಷ್ಟ ಆಗತ್ತೆ. ಏನ್ ಸಖತ್ತಾಗಿದೆ ವಿದ್ಯಾ, ನೀನ್ ಏನ್ ಮಾಡಿದ್ಯಾ? ಅಲ್ಲಿ ಏನಿದೆ ಹಾಗೆ ಮಾಡಿದ್ಯಲ್ಲ. ವಾ, ಸೇಮ್ ಟು ಸೇಮ್. ನಾನು ಇದನ್ನ ಈಗ್ಲೇ ಹೋಗಿ ಕೊರಿಯರ್ ಮಾಡ್ಬಿಡ್ತೀನಿ. ಇಷ್ಟ್ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಏನ್ ತಗೊಂಡ್ ಹೋಗ್ತಿರ್ಬೋದು ಇವನು. ಇವನ್ ಮಾತ್ರ ಆರಾಮಾಗಿದ್ದಾನೆ. ಆದ್ರೆ ನಮ್ ಪರಿಸ್ಥಿತಿ ನೋಡಿ, ನೋಡ್ತೀರಿ, ಒಂದ್ ತಿಂಗಳಲ್ಲಿ ಇವನ್ ಹತ್ರ ದುಡ್ಡು ತಗೊಳ್ಳಿಲ್ಲ ಅಂದ್ರೆ ನನ್ ಹೆಸರು ಕೋಮಲೇ ಅಲ್ಲ. ಅಯ್ಯೋ ಡಿಂಪು, ಏನಾಯ್ತು ಮಗಳೇ? ಅಪ್ಪ, ಟೀಚರ್ ನನ್ನ ಮತ್ತೆ ಸ್ಕೂಲಿಂದ ಆಚೆ ಹಾಕ್ಬಿಟ್ರು. ಅಪ್ಪ, ಇಲ್ಲ ಅಮ್ಮನ್ನ ಕರ್ಕೊಂಡ್ ಬಾ ಅಂತ ಹೇಳಿದಾರೆ. ನನ್ ಮಗಳು ಏನ್ ತಪ್ಪು ಮಾಡಿದಾಳೆ? ಕ್ಲಾಸ್ ಅಲ್ಲಿ ಹೊಡೆದಾಡ್ತಾ ಇದ್ಲು, ಆದ್ರೆ ಇವಳ್ದೇನ್ ತಪ್ಪಿಲ್ಲ. ಮನೆಯಲ್ಲಿ ಏನ್ ನೋಡ್ತಾರೋ ಹಾಗೆ ತಾನೇ ಬೆಳೆಯೋದು. ಡಿಂಪಲ್, ಈ ಸರ್ ಏನ್ ಹೇಳ್ತಿದಾರೆ? ಅಪ್ಪ, ಅವರು ನಿಮ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನನಗ್ ಸುಮ್ನೆ ಇರೋದಕ್ಕಾಗಲ್ಲ. ಈ ಹುಡುಗಿನ ಸ್ಕೂಲಿಂದ ಕಳಿಸ್ಲೇಬೇಕು. ಯಾಕೆ ಕಳಿಸ್ತೀರ ನನ್ ಮಗಳನ್ನ? ನಿಮ್ ಮಕ್ಳುಗಳೇ ಇಲ್ಲಿ ಸರಿಯಾಗಿಲ್ಲ, ಜೊತೆಲಿರೋರು ಇವಳ ಅಪ್ಪನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ? ಮತ್ತೆ ನಿನ್ನಂತ ಕುಡ್ಕೊಂಡ್ ಆರ್ತಿ ಎತ್ತಕ್ಕಾಗತ್ತಾ? ಸರಿಯಾಗಿ ಹೇಳಿದ್ರು ಸರ್. ಮಕ್ಳು ಅಪ್ಪ ಅಮ್ಮನ್ ನೋಡಿನೇ ಅಲ್ವಾ ಕಲಿಯೋದು. ನೀವು ಆಡೋ ಭಾಷೆ ಇಷ್ಟು ಕೆಟ್ಟಾಗಿದೆ ಅಂದ್ರೆ ಮಕ್ಳು ಅದನ್ನ ನೋಡೇ ಕಲ್ತ್ಕೋತಾರೆ. ಏ ನೀಲ್, ನನ್ ಹೆಂಡತಿ ಜೊತೆ ಹುಷಾರಾಗಿ ಮಾತಾಡು, ಇಲ್ಲಾಂದ್ರೆ ಏನ್ ಮಾಡ್ತೀಯಾ? ಏನ್ ಮಾಡ್ತೀಯಾ? ಏನ್ ಮಾಡ್ತೀಯಾ ಹೇಳಲೇ, ಹೇಳು. ಮಿಸ್ಟರ್ ನೀಲ್, ಸ್ಕೂಲ್ ಇದು, ನಿನ್ ಸ್ಲಮ್ ಅಲ್ಲ. ಸರ್ ಸಾರಿ. ನೋಡಿ ಮಿಸ್ಟರ್ ನೀಲ್, ನೀವೇ ನೋಡಿದ್ರಿ ಇಲ್ಲಿರೋರಿಗೆಲ್ಲ ನಿಮ್ ಮಗಳಿಂದ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತ. ಅದು ಅಲ್ಲದೆ ನೀವು 5 ತಿಂಗಳಿಂದ ಡಿಂಪಲ್ ನ ಫೀಸು ಕಟ್ಟಿಲ್ಲ. ಈಗ ನೀವು ಪ್ರಿನ್ಸಿಪಲ್ ಆಫೀಸ್ಗೆ ಹೋಗ್ಬಿಟ್ಟು ಟ್ರಾನ್ಸ್ಫರ್ ಲೆಟರ್ ಮತ್ತು ಸರ್ಟಿಫಿಕೇಟ್ ತಗೊಳ್ಳಿ. ಇದನ್ ಬಿಟ್ಟು ನಮ್ಮ ಹತ್ರ ಯಾವುದೇ ಆಪ್ಷನ್ ಇಲ್ಲ. ಸರ್, ನಾನು ಏನು ಹೇಳ್ತೀನಿ ಅಂದ್ರೆ ನನ್ಗೆ ಒಂದು ಅವಕಾಶ ಕೊಡಿ, ನಾನು ಫೀಸ್ ಕಟ್ಬಿಡ್ತೀನಿ ಸರ್. ನೀಲ್, ನಾನ್ ಮನೆಗ್ ಕಾಲ್ ಮಾಡಿದ್ದೆ, ಅದಕ್ಕೆ ಹೇಳಿದ್ರು ನೀನ್ ಇಲ್ಲಿದ್ಯಾ ಅಂತ. ಜರೀನ್ ಖಾನ್ ಆಫೀಸಿಂದ ಫೋನ್ ಬಂದಿದೆ. ಜರೀನ್ ಖಾನ್? ಹಲೋ, ಹೇಳಿ ಸರ್. ಮಿಸ್ಟರ್ ನೀಲ್ ಗುಪ್ತಾ? ಹಾ ಹೌದು ಸರ್, ನಾನು ನೀಲೇ ಮಾತಾಡ್ತಾ ಇದ್ದೀನಿ, ಹೇಳಿ ಸರ್. ಸರ್, ನಾನು ಜರೀನ್ ಮ್ಯಾಮ್ ನ ಮ್ಯಾನೇಜರ್ ಸೂರಜ್ ಮಾತಾಡ್ತಿದ್ದೀನಿ. ಆಕ್ಚುಲಿ ಜರೀನ್ ಮ್ಯಾಮ್ಗೆ ನಿಮ್ ಹೆಂಡತಿಯವರ ಡಿಸೈನ್ಸ್ ತುಂಬಾ ಇಷ್ಟ ಆಯ್ತು. ಅವ್ರು ನಿಮ್ಮನ್ನ ಮೀಟ್ ಮಾಡ್ಬೇಕಂತೆ. ಹಾ ಬರ್ತೀವಿ ಸರ್. ನೀವ್ ಹೇಳಿ ಎಲ್ಲಿಗೆ ಬರ್ಬೇಕು ಅಂತ ಸರ್, ನಾವು ಬರ್ತೀವಿ ಸರ್. ಸರಿ, ನಾನು ನಿಮ್ಗೆ ಡೀಟೇಲ್ಸ್ ಕಳ್ಸಿಕೊಡ್ತೀನಿ. ಥ್ಯಾಂಕ್ ಯು. ಜರೀನ್ ಖಾನ್ ಅಂದ್ರೆ ಹೀರೋಯಿನ್. ಅವ್ರು ಕಾಲ್ ಮಾಡಿದ್ರೆ ನಿನ್ಗೆ? ಹಾ ಅವ್ರೇನೆ. ಇಷ್ಟ ದಿನ ಹೊಡೆದಾಡ್ತಿದ್ದೆಲ್ಲ ಅದ್ ಸಾಕಾಗ್ಲಿಲ್ವಾ? ಈಗ ಬೇಕಾಬಿಟ್ಟಿ ಸುಳ್ಳು ಬೇರೆ ಹೇಳ್ತೀಯಾ? ಸುಳ್ಳ? ಏನ್ ಮಾತಾಡ್ತಾ ಇದ್ಯಾ? ಈಗ ನಿಜವಾಗ್ಲೂ ಅವರೇ ಕಾಲ್ ಮಾಡಿದ್ದು. ಜರೀನ್ ಖಾನ್ ಸೂಪರ್ ಸ್ಟಾರ್. ನೀವು ಮಧ್ಯದಲ್ಲಿ ಮಾತಾಡ್ಬೇಡಿ. ಮತ್ತೆ ನೀನು ಪ್ರಿನ್ಸಿಪಲ್ ಆಫೀಸ್ಗೆ ಹೋಗು, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ತಗೋ. ಅಪ್ಪ, ಈಗೇನ್ ಮಾಡೋದು? ಅಯ್ಯೋ ಹೆದರ್ಕೊಂಬಿಡ, ಏನೂ ಆಗಲ್ಲ. ನಿಮ್ಮಪ್ಪ ಇದ್ದಾರಲ್ಲ. ಸರ್, ಡಿಂಪಲ್ ಹೇಳ್ತಾ ಇದ್ಲು ಬಾಸ್ಕೆಟ್ ಬಾಲ್ದು ಕೋಟ್ ಮಾಡ್ಬೇಕು ಅಂತ. ಅದ್ರ ಖರ್ಚು ನಾನ್ ಕೊಡ್ತೀನಿ, ಆಸ್ ಡೊನೇಷನ್. ನೀನ್ ಡೊನೇಷನ್ ಕೊಡ್ತೀಯಾ? ಬರೀ ಡೊನೇಷನ್ ಅಲ್ಲ, ಆನ್ಯುವಲ್ ಡೇಗೆ ಜರೀನ್ ಖಾನ್ ಅವರೇ ಇಲ್ಲಿಗೆ ಬರ್ತಾರೆ ಆಸ್ ಚೀಫ್ ಗೆಸ್ಟ್. ಯೋಚನೆ ಮಾಡಿ ಸರ್, ಸ್ಕೂಲ್ಗೆ ಒಳ್ಳೆ ಹೆಸರು ಬರುತ್ತೆ. ಅಪ್ಪ, ಜರೀನ್ ಖಾನ್ ಯಾಕೆ ಇಲ್ಲಿಗೆ ಬರ್ತಾರೆ? ಇಷ್ಟು ಚಿಕ್ಕ ಸ್ಕೂಲ್ಗೆ ಬರ್ತಾರೆ ಮಗಳೇ, ನಿನ್ನೂ ಭೇಟಿ ಆಗ್ತಾರೆ. ಇದು ನಿಮ್ಮಪ್ಪ ಮಾಡ್ತಿರೋ ಪ್ರಾಮಿಸ್. ಹಾ, ನೀನ್ ಇಲ್ದರ ಕತೆ ಎಲ್ಲ ಹೇಳ್ತೀಯಾ? ನಾವ್ ಅದನ್ನ ನಂಬೇಕಾ? ಬುದ್ಧಿ ಇಲ್ದರ ಅನ್ಕೊಂಡಿದ್ಯಾ? ಸರಿ ಸರ್,
ನಾನ್ ಜರೀನ್ ಖಾನ್ನ ಕರ್ಕೊಂಬಂದಿಲ್ಲ ಅಂದ್ರೆ ಆಗ ನನ್ ಮಗಳನ್ನ ಸ್ಕೂಲಿಂದ ತೆಗ್ದಾಕಿ. ಸರಿ, 15 ದಿನ ಆದ್ಮೇಲೆ ಆನ್ಯುವಲ್ ಡೇ ಇದೆ. ಆ 15 ದಿನದೊಳಗೆ ನೀನು ಆ ಜರೀನ್ ಖಾನ್ ಅವ್ರನ್ನ ನಮ್ಮ ಸ್ಕೂಲ್ ಕರ್ಕೊಂಬರ್ಲಿಲ್ಲ ಅಂದ್ರೆ ನಿನ್ನ ಮಗಳ ಸ್ಕೂಲ್ ಲೀವಿಂಗ್ ಸರ್ಟಿಫಿಕೇಟ್ ನಿನ್ ಮನೆ ಸೇರಿರುತ್ತೆ. ಸರಿ ಆಯ್ತು ಸರ್. ಹೇ, ಈಗ ತಾನೇ ಫೋನ್ ಬಂತು, ಅಷ್ಟ್ ಬೇಗ ಪ್ರಾಮಿಸ್ ಮಾಡ್ತಿದ್ಯಾ? ನೋಡು, ಅವ್ರು ಸೂಪರ್ ಸ್ಟಾರು ಜರೀನ್ ಖಾನ್, ಹೀರೋಯಿನ್ ಅವರು ಈ ಸ್ಕೂಲ್ಗ. ರಾಜಣ್ಣ ನೋಡ್ತಾ ಇರಿ ಮುಂದೆ ಏನಾಗತ್ತೆ ಅಂತ. ಸರಿ, ಇನ್ವೆಸ್ಟರ್ಸ್ ಹತ್ರ ಮಾತಾಡಿದ್ರ ಬರ್ತಾರಂತ? ಮಾತಾಡಿದ್ದೀನಿ. ಡಿಂಪು, ಏನಾಯ್ತು ಮಗಳೇ? ಸಾರಿ ಅಪ್ಪ. ಏಯ್ ಡಿಂಪು, ಮಗಳೇ ಇಷ್ಟೊಂದು ಟೆನ್ಷನ್ ತಗೊಂಬೇಡ. ಮತ್ತೆ ಯಾವಾಗ್ಲೂ ಒಂದ್ ಮಾತು ನೆನ್ಪಿಟ್ಕೋ, ನಿನ್ಗೆ ಯಾರಾದ್ರೂ ಬೈದ್ರೆ ನೀನ್ ಸುಮ್ನೆ ಇರ್ಬೇಕು. ಆಗ ಆ ಮಾತು ಅವ್ರಿಗೆ ವಾಪಸ್ ಹೊರಟೋಗುತ್ತೆ. ಯಾರತ್ರನೂ ಜಗಳಾಡಕ್ ಹೋಗ್ಬಾರ್ದು ನಾವು. ಇವರೆಲ್ಲ ಇದರಲ್ಲ ನಿನ್ ಫ್ರೆಂಡ್ಸು, ನಿಮ್ಮಪ್ಪನ ಕೆಟ್ಟವನು ಅಂತ ಹೇಳೋರು. ನೋಡ್ತಾ ಇರು, ಒಂದಿನ ಇವರೇ ಹೇಳ್ತಾರೆ ನಿನ್ನ ಹತ್ರ, ಏ ಡಿಂಪು, ನೀನು ಎಷ್ಟೊಂದ್ ಲಕ್ಕಿ, ಯಾಕಂದ್ರೆ ನಿಮ್ಮಪ್ಪ ಇದಾರಲ್ಲ ಪ್ರಪಂಚದಲ್ಲೇ ಬೆಸ್ಟ್ ಅಪ್ಪ ಅಂತ. ವೆಲ್ಕಮ್ 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 ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್. ನಾನಿವತ್ತು ನಿಮ್ಮೆಲ್ಲರಿಗೂ ತುಂಬಾ ವೇಗವಾಗಿ ಓಡುವಂತ ವ್ಯಕ್ತಿನ ಪರಿಚಯ ಮಾಡಿಸ್ತೀನಿ. ವ್ಯಕ್ತಿ? ಓಡೋ ವ್ಯಕ್ತಿ ಅಂದ್ರೆ ಕುದುರೆ. ಈ ಕುದುರೆ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಲಾಭದ ಮೇಲೆ ಲಾಭ ಆಗುತ್ತೆ. ಯಾರೀ ಹೊಸ ವ್ಯಕ್ತಿ? ನನ್ ಗೆಳೆಯ ನೀಲ್ ಗುಪ್ತಾ. ಅವನು ತನ್ನ ಹೊಸ ಬ್ರ್ಯಾಂಡ್ ನ ಲಂಚ್ ಮಾಡಿದಾನೆ. ಅಲ್ಲಿರೋ ಡಿಸೈನ್ಗೆ ಫಿಲಂ ಆಕ್ಟರ್ಸ್ ಎಲ್ಲ ಕ್ಯೂ ಅಲ್ಲಿ ನಿಲ್ತಾರೆ. ಮತ್ತೆ ವಿಷಯ ಏನು ಅಂದ್ರೆ ಸ್ಲಮ್ ಅಲ್ಲಿರೋರು ಕೂಡ ಇದನ್ನ ಖರೀದಿ ಮಾಡಬಹುದು. ವಾರದಲ್ಲಿ 50 ಜನ ಡಿಸೈನರ್ಸ್ ಮಾರ್ಕೆಟ್ ಬರ್ತಾರೆ. ನಿನ್ ಫ್ರೆಂಡ್ ಉಳ್ಕೋತಾರೆ ಅಂತ ಏನ್ ಗ್ಯಾರಂಟಿ? ನೀವ್ ಮೊದ್ಲೇ ಈಗ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಥಿಂಕ್ ಪಾಸಿಟಿವ್. ನನ್ ಗೆಳೆಯ ಮತ್ತೆ ಅವ್ರ ಹೆಂಡತಿ ಜೋಡಿ ಅದ್ಭುತವಾಗಿದೆ. ಅವ್ರ ಮುಂದೆ ಎಂತ ದೊಡ್ಡ ಡಿಸೈನರ್ ಆಗಿದ್ರು ಫೇಲೇನೆ. ಯುನೋ, ಲಾಸ್ಟ್ ವೀಕ್ ನಮ್ ಶಾಪ್ಗೆ ಒಂದ್ ಕಪಲ್ ಬಂದಿದ್ರು. ಹಾಗೆ ಅವ್ರು ಹೇಳ್ತಾ ಇದ್ರು ಅವ್ರದೇ ಸ್ವಂತ ಬ್ರ್ಯಾಂಡ್ ಮಾಡ್ತಾರಂತೆ. ಅಂಡ್ ಕೆಲ್ ಯು ಬಿಲೀವ್ ಇಟ್, ಅವ್ರ ಬಟ್ಟೆನೆ ನನಗೆ ಹೋಲ್ಸೇಲ್ ಅಲ್ಲಿ ಮಾರಕ್ ನೋಡ್ತಾ ಇದ್ರು. ಲೈಕ್ ಬಾ ಬಾ ಬಾ, ಹಾ ಬೇಗ ಬೇಗ. ಸಾರಿ ಗೈಸ್, ಅದು ಏನಂದ್ರೆ ಜರೀನ್ ಖಾನ್ ಅವ್ರು ಬರ್ತಿದಾರಲ್ಲ, ಅದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಕೂತ್ಕೋ, ಇಲ್ಲಿ ಕೂತ್ಕೋ. ಇವ್ರ ಬಗ್ಗೆನ ನಾನು ಇಷ್ಟೊತ್ತು ಮಾತಾಡಿದ್ದು. ನೀಲ್ ಗುಪ್ತಾ ಮತ್ತೆ ಅವ್ರ ಹೆಂಡತಿ ವಿದ್ಯಾ ಗುಪ್ತಾ. ನಮಸ್ತೆ. ನಾವ್ ಇಷ್ಟೊತ್ತಿಂದ ಇವನ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಾ? ಇವನು ನನ್ ಕಾಲಿನ ಧೂಳ್ಗೂ ಕೂಡ ಸಮ ಇಲ್ಲ. ಜರೀನ್ ಖಾನ್ ಅಂತ ಅಷ್ಟು ದೊಡ್ಡ ಹೀರೋಯಿನೇ ನಮಗ್ ಚಾನ್ಸ್ ಕೊಟ್ಟಿರ್ಬೇಕಾದ್ರೆ ನೀವ್ಯಾಕ್ ಕೊಡಲ್ಲ ನಮ್ಗೆ? ರಿಯಲಿ ದುಡ್ಡು ಕೇಳೋದಕ್ಕೆ ಅಷ್ಟು ದೊಡ್ಡ ಸೆಲೆಬ್ರಿಟಿ ಹೆಸರು ಯೂಸ್ ಮಾಡ್ತಾ ಇದ್ದೀರಾ? ಜರೀನ್ ಖಾನ್ ನಿಮ್ಮಂತ ಭಿಕಾರಿಗಳು ಮಾಡಿರೋ ಡಿಸೈನ್ ನ ಮೂಸು ನೋಡೋದಿಲ್ಲ. ಏಯ್, ದುಡ್ಡಿದ್ರೆ ಬಡವ್ರನ್ನ ಖರೀದಿ ಮಾಡ್ಬೋದು ಅನ್ಕೊಂಡ್ಯಾ? ಮತ್ತೆ ಹಾ, ಇಲ್ಲಿ ನಿಂತ್ಕೊಂಡು ನನ್ ಬಿಸ್ನೆಸ್ ಪ್ಲಾನ್ ನ ಬೇಡ ಅಂತ ಹೇಳ್ತಿದ್ಯಲ್ಲ, ಮುಂದೆ ಗೊತ್ತಾಗತ್ ನಿನಗೆ. ನಡಿ, ಈಗ ಹೋಗು. ನಮ್ಗೂ ಕೂಡ ಇಲ್ಲಿರೋದಕ್ಕೇನ್ ಇಷ್ಟ ಇಲ್ಲ. ಐ ಥಿಂಕ್ ಲೆಟ್ಸ್ ಗೋ. ನಡೀರಿ ಅಲ್ಲ. ಅಪ್ಸರೆ ತರ ಕಾಣಿಸ್ತಾ ಇದಾರಲ್ವಾ? ಮುಂದೆ ಏನಾಗುತ್ತೆ ಅಂತ ತಿಳಿದುಕೊಳ್ಳಲು ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ.